ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾನಿವತ್ತು ಹೌಸ್ ವೈಫ್ಗಳಿಗೆ ಎಲ್ಲರ ಮನೆಯಲ್ಲೂ ಕೂಡ ಒಂದೇ ಚಿಂತೆ ಏನಂದರೆ ಜಿರಳೆಗಳ ಕಾಟ ಕೊಡ್ತಾ ಇರುತ್ತೆ. ಅವುಗಳಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅಂತ ಅವರು ಒಂದು ಚಿಂತೆ ಮಾಡ್ತಾ ಇರ್ತಾರಲ್ಲ, ಅವರಿಗಾಗಿ ಒಂದು ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಈ ಟಿಪ್ಸ್ ಮನೆಯಲ್ಲಿ ಕಿಚನಲ್ಲಿ ಇರುವಂಥದ್ದೇ ಬಳಸ್ಕೊಂಡು ಅವುಗಳನ್ನು ಯಾವ ರೀತಿ ಹೊರ ಓಡಿಸ್ಬೋದು ಅಂತ ತೋರಿಸ್ತೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಜಿರಳೆಗಳ ಕಾಟ ತಪ್ಪೋಗುತ್ತೆ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂಥ ಜಿರಳೆಗಳ ಕಾಟ ತಪ್ಪಿಸ್ಕೊಳ್ಳೋದಕ್ಕೆ ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡ್ಬೋದು. ನೋಡಿ ಯಾವ ರೀತಿ ಜಿರಳೆಗಳು ಒಂದಕ್ಕಿಂತ ಒಂದು ಜಾಸ್ತಿ ಮನೆಯಲ್ಲಿ ಸಂಧಿಗಳಲ್ಲಿ ಯಾವ ರೀತಿ ಓಡಾಡ್ತಾ ಇರುತ್ತೆ ಅಂತ ನೋಡಿ. ಅವುಗಳನ್ನ ಏನಿಲ್ಲ, ಲೈಟ್ ಬಂದಿದ್ದರೆ ಈ ರೀತಿ ಬರ್ತಾ ಇರುತ್ತೆ, ಲೈಟ್ ಆನ್ ಆಯ್ತಾ ತಕ್ಷಣ ಓಡ್ತಾ ಹೋಗುತ್ತೆ. ನೋಡಿ ಈ ರೀತಿ ಒಂದಕ್ಕಿಂತ ಒಂದು ಜಾಸ್ತಿನೇ ಇರುತ್ತೆ. ಅವುಗಳನ್ನು ನಾವು ಸಿಂಪಲ್ಲಾಗಿ ಹೊರ ಓಡಿಸ್ಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗಿದ್ರೆ ನಿಮಗೂ ಕೂಡ ಈ ಟಿಪ್ಸ್ ಇಷ್ಟ ಆದರೆ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮುಂದೆ ಬರಲ್ಲ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗ್ಬೋದು. ಹಾಗಿದ್ರೆ ಏನಪ್ಪ ಟಿಪ್ಸ್ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಆದರೂ ಕೋಲ್ಗೇಟ್ ಇದ್ದೇ ಇರುತ್ತೆ, ಎಲ್ಲರ ಮನೇಲಿ ಕೂಡ ಕೋಲ್ಗೇಟ್ ಇದ್ದೇ ಇರುತ್ತೆ. ಈ ರೀತಿ ಕೋಲ್ಗೇಟ್ ಅಲ್ಲಿ ಮುಂದೆ ಏನೆಲ್ಲ ಬಳಸ್ತೀನಿ, ಇದ್ರ ಜೊತೆಗೆ ಏನೆಲ್ಲ ಬಳಸ್ಕೋಬೇಕು, ಯಾವ ರೀತಿ ಅದಕ್ಕೆ ಜಿರಳೆಗಳಿಗೆ ಓಡಿಸಬಹುದು ಅಂತ ತೋರಿಸ್ತೀನಿ. ನಾನು ಇವಾಗ ಒಂದು ಕೋಲ್ಗೇಟ್ ತೊಗೊಂಡಿದ್ದೀನಿ. ಇದನ್ನು ಕೂಡ 10 ರೂಪಾಯಿ ಅಂತ ಇರುವಂಥ ಕೋಲ್ಗೇಟ್. ನೋಡಿ, ಏನು ಒಮ್ಮೆಗೆ ಪೂರ್ತಿ ಏನು ಖಾಲಿ ಆಗೋದಿಲ್ಲ, ಇನ್ನೂ ಕೂಡ ಉಳಿಯುತ್ತೆ. ಇವಾಗ ಒಂದು ಬಟ್ಲು ತೊಗೋಬೇಕು. ಬಟ್ಲಲ್ಲಿ ನಾನೀಗ ಕೋಲ್ಗೇಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ಜಾಸ್ತಿ ಸ್ಪೇಸಸ್ ಇದ್ದರೆ, ಜಾಸ್ತಿ ಜಿರಳೆಗಳ ಕಾಟ ಕೊಡ್ತಾಯಿದ್ರೆ ಅದಕ್ಕಾಗಿ ಜಾಸ್ತಿ ಮತ್ತೆ ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಹಾಕ್ಕೊಳ್ತೀನಿ ಅಂದರೆ 1 ಸ್ಪೂನಷ್ಟು ಇದ್ರ ಜೊತೆಗೆ ಏನು ಬೆರೆಸ್ಕೋಬೇಕು, ಏನು ಬೆರೆಸ್ಕೊಳ್ಳೋದ್ರಿಂದ ಜಿರಳೆಗಳಿಗೆ ಏನು ಆಗಿ ಬರೋದಿಲ್ಲ, ಏನಪ್ಪ ಅದಕ್ಕೆ ಇಷ್ಟ ಆಗೋದಿಲ್ಲ ಅಂತ ತೋರಿಸ್ತೀನಿ. ಇವಾಗ ನಾನು ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಬೇಕಾದರೆ ಕಾಲ ನಮಕ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ನಾರ್ಮಲ್ ಉಪ್ಪು ಇರುತ್ತಲ್ಲ ಅದು ಕೂಡ ಬೆರೆಸ್ಕೋಬೋದು. ಹಾಗೆ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇವೆಲ್ಲ ಕೂಡ ಮಿಕ್ಸ್ ಆಗಿರೋದು. ಇನ್ನೂ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಪೌಡ್ರ್, ಇನ್ನೊಂದು ಸ್ವಲ್ಪ ಕೋಲ್ಗೇಟ್ ಪೌಡ್ರ್ ಥರ ಯೂಸ್ ಮಾಡಿದ್ರೆ ಪೌಡ್ರ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಅದಕ್ಕೆ ಕೋಲ್ಗೇಟ್ ಸೇರಿಸ್ಕೋಬೋದು. ನಾನೀಗ ನೋಡಿ ಸೇರಿಸ್ಕೊಳ್ತೀನಿ ಬೇಕಾದಷ್ಟು. ಒಮ್ಮೆಗೆ ಜಾಸ್ತಿ ಹಾಕಿ ಕಲಸೋದಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇವಾಗ ಇನ್ನೂ ಸ್ವಲ್ಪ ಬೇಕಾದರೆ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಖಂಡಿತವಾಗಿ ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ನೋಡಿ. ಮನೆಯಲ್ಲಿ ರಾತ್ರಿ ಎಲ್ಲಿಗಾದರೂ ಹೊರಗಡೆ ಹೋದ ತಕ್ಷಣ ಬರೋವರೆಗೂ ಜಿರಳೆಗಳು ಮನೆಯಲ್ಲಿ ಜಾಸ್ತಿ, ಒಂದಕ್ಕಿಂತ ಒಂದು ಜಾಸ್ತಿ ಹೊರಗಡೆ ಬಂದು ಓಡಾಡ್ತಾ ಇರುತ್ತಲ್ವ. ಹಾಗಾಗಿ ನೀವು ಹೋಗೋಕ್ಕಿಂತ ಮುಂಚೆ ಈ ರೀತಿ ಮಾಡಿ ಇಟ್ಟುಕೊಂಡು ಹೋಗ್ಬಿಡಿ. ಆ ಜಿರಳೆಗಳ ಸ್ಮೆಲ್ಲಿಗಾಗಲಿ ಏನೋ ಅಲ್ಲಿ ಒಂದು ಜಿರಳೆ ಕೂಡ ಮನೆಯಲ್ಲಿ ಇಲ್ಲೇ ಇದ್ದರೂ ಕೂಡ ಹೊರಗಡೆ ಬರೋದು ಇಲ್ಲ, ಮನೆಯಲ್ಲಿ ತಿರುಗಾಡೋದು ಇಲ್ಲ. ನೋಡಿ, ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದ್ರೆ ಮತ್ತೆ ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಕೂಡ ಜಿರಳೆಗಳ ಕಾಟ ಕೊಡೋದು ಇಲ್ಲ, ಮತ್ತೊಂದು ಸರ್ತಿ ನಿಮ್ಮ ಮನೆಯಲ್ಲಿ ಬರೋದು ಇಲ್ಲ. ಈ ಒಂದು ಏನಾಗುತ್ತೆ ಅಂದರೆ, ಜಿರಳೆ ಒಂದು ಹುಟ್ಟಿದ್ರೆ ಒಂದಕ್ಕಿಂತ 108 ಜಿರಳೆ ಹುಡ್ತಾನೆ ಹೋಗುತ್ತೆ. ಹಾಗಾಗಿ ಅವುಗಳಿಂದ ತಪ್ಪಿಸ್ಕೊಳ್ಳೋದೆ ತುಂಬಾ ಸಿಂಪಲ್ ಆಗಿರುವಂಥದ್ದು ಈ ಟಿಪ್ಸ್. ನೋಡಿ, ಇವಾಗ ನೋಡಿ ಈ ರೀತಿ ನಾನು ಕಲಿಸ್ಕೊಂಡು ಒಂದು ಉಂಡೆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ, ನಾನು ಎಲ್ಲೆಲ್ಲಿ ನಮ್ಮ ಮನೆಯಲ್ಲಿ ಜಿರಳೆಗಳ ಕಾಟ ಕೊಡ್ತಾ ಇರೋದಂತ ಅಲ್ಲೆಲ್ಲೆಲ್ಲ ಇಟ್ಕೊಳ್ತಾ ಬರ್ತೀನಿ. ಇವಾಗ ನೋಡಿ ಇಷ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಈಗಿನ ನಂತರ ಸ್ಮೆಲ್ ಜನನ ಮೂಗಿ ಏರ್ತಾ ಇರೋದು. ಹಾಗಾದರೆ ನಮಗೆ ಎಷ್ಟು ಏರ್ತಾ ಇರೋದು ಅಂದರೆ ಅವುಗಳಿಗೆ ಎಷ್ಟು ಇರೋದಿಲ್ಲ ಹೇಳಿ. ಹಾಗಾದರೆ ಬನ್ನಿ, ಮತ್ತು ಯಾಕೆ ತಡ ಮಾಡೋದು, ಎಲ್ಲೆಲ್ಲಿ ನಮ್ಮಲ್ಲಿ ಜಿರಳೆಗಳ ಕಾಟ ಕೊಡ್ತಾ ಇರುತ್ತೆ ಅವುಗಳೆಲ್ಲ ಸ್ಪೇಸಸ್ ಎಲ್ಲ ನಾವು ಇಟ್ಕೊಳ್ಳೋಣ. ಜಾಸ್ತಿ ಏನಾಗುತ್ತೆ ಅಂದರೆ ಕಿಚನ್ ಮೇಲೆ ಜಾಸ್ತಿ ಓಡಾಡ್ತಾ ಇರುತ್ತೆ. ಕಿಚನ್ ಮೇಲೆ ಏನಾಗುತ್ತೆ, ಎಲ್ಲಿ ಏನಾದರೂ ಇಟ್ಕೊಂಡು ಹೋಗಿ ಹಾಗೆ ತೆರೆದಿಟ್ಟೋದ್ರೆ ಅದರ ಮೇಲೆಲ್ಲ ಓಡಾಡಿದ್ರೆ, ನಾವು ಕೂಡ ತಿಂದರೆ, ಮಕ್ಕಳು ಕೂಡ ತಿಂದರೆ ಅದರಿಂದ ಇನ್ಫೆಕ್ಷನ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗಬಾರ್ದು. ಅವುಗಳಿಂದ ತಪ್ಪಿಸ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೋದು. ಮತ್ತು ಕಿಚನ್ ಕೆಳಗಡೆ ನೀವು ಏನಾದರೂ ನೋಡಿ ಈ ರೀತಿ ಡಬ್ಬಿಗಳಲ್ಲಿ ಹಾಕಿಟ್ಟಿರ್ತೀವಿ, ಅಲ್ಲೂ ಕೂಡ ಜಾಸ್ತಿ ಕಾಟ ಕೊಡ್ತಾ ಇರುತ್ತೆ. ಅದಕ್ಕಲ್ಲಿ ಅಲ್ಲಿ ಎಲ್ಲೆಲ್ಲ ನಿಮಗೆ ಸ್ಪೇಸಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಇಟ್ಕೋಬೋದು. ನಿಮಗೆ ಇಲ್ಲೆಲ್ಲ ಜಿರಳೆ ಓಡಾಡ್ತಾ ಇದೆ ಅಂತ ಅಂದ್ಕೊಳ್ತಿರಲ್ಲ, ಅಲ್ಲೆಲ್ಲ ಇಟ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಟಾಕಿ ಕಡೆ ಕೂಡ ಇಟ್ಕೊಳ್ತೀನಿ, ಸಿಲಿಂಡರ್ ಕೆಳಗಡೆ ಅಲ್ಲಿ ಕೂಡ ಇಡ್ತಾಯಿದ್ದೀನಿ. ಮತ್ತು ಕೊಡುಗಳು ಇಡ್ತೀವಿ, ಅಲ್ಲೂ ಕೂಡ ಓಡಾಡ್ತಾನೆ ಇರುತ್ತೆ, ಅಲ್ಲಿ ಕೂಡ ಇಟ್ಕೋಬೇಕು. ಡ್ರಮ್ಗಳ ಹತ್ತಿರ ಮತ್ತು ನಿಮ್ಗೆ ಎಲ್ಲೆಲ್ಲಿ ನಿಮಗೆ ಜಿರಳೆಗಳ ಕಾಟ ಕೊಡುತ್ತೆ ಅಲ್ಲಿ ಇಟ್ಕೊಂಡು ನೋಡಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.